ಆತ್ಮೀಯ ಸ್ಪರ್ಧಾರ್ಥಿಗಳೇ, ಮತ್ತೊಂದು ವಿಡಿಯೋ ಸರಣಿಗೆ ತಮಗೆ ಸ್ವಾಗತ. ಇಂದು ನಾವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗ ಆಗ್ತಕ್ಕಂಥ 6ರಿಂದ 12ನೇ ತರಗತಿಯ ಮೂಲ ಪರಿಕಲ್ಪನೆಯ 6ನೇ ತರಗತಿ ಭಾಗ 1 ಅಧ್ಯಾಯ 4ರ ಪ್ರಾಚೀನ ನಾಗರಿಕತೆಗಳು ಇದರ ಕುರಿತು ಚರ್ಚೆಯನ್ನು ಪ್ರಾರಂಭಿಸೋಣ. ಪ್ರಾಚೀನ ನಾಗರಿಕತೆಗಳು ನಮಗೆಲ್ಲ ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ದೀವಿ. ಪ್ರಾಗ ಇತಿಹಾಸವನ್ನು 3 ಭಾಗಗಳಾಗಿ ವಿಂಗಡಿಸಿದ್ವಿ ನಾವು. ಹಳೆ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ ಅಂತ. ಈಗ ಪ್ರಾಗ ಇತಿಹಾಸದ ಮಾನವರು ನದಿ ತೀರಗಳಲ್ಲಿ ವಾಸ ಮಾಡೋದನ್ನು ಪ್ರಾರಂಭಿಸಿದ್ರು. ಈ ನದಿ ತೀರಗಳು ಪ್ರಾಚೀನ ನಾಗರಿಕತೆಯ ತೊಟ್ಟಿಲುಗಳು. ಯಾಕೆ ಅಂತಂದರೆ ಯಥೇಚ್ಛವಾಗಿ ಜನಸಂಖ್ಯೆ ನದಿ ತೀರಗಳಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡೋದ್ರಿಂದ ನಾಗರಿಕತೆಯ ತೊಟ್ಟಿಲು ನದಿ ತೀರಗಳಲ್ಲಿ ಬೆಳೆಯೋದಕ್ಕೆ ಪ್ರಾರಂಭ ಆಯಿತು. ಅಂತಹ ಪ್ರಮುಖ ನಾಗರಿಕತೆಗಳ ಬಗ್ಗೆ ನಾವು ಈಗ ಚರ್ಚೆ ಮಾಡ್ತಾ ಇದ್ದೀವಿ. ನೈಲ್ ನದಿ ಈಜಿಪ್ಟ್ ನಾಗರಿಕತೆಯ ಉಗಮಕ್ಕೆ ಪ್ರಮುಖ ಕಾರಣ ಆಯಿತು. ಸ್ನೇಹಿತರೆ, ನಾವಿಲ್ಲಿ ಗಮನಿಸ್ಬೋದು, ಆಫ್ರಿಕಾ ಖಂಡದ ಈಜಿಪ್ಟ್ ನಾಗರಿಕತೆ ಯಾವ ನದಿಗೆ ಅಂತ ನೋಡೋದಾದ್ರೆ ನೈಲ್ ನದಿ. ಇನ್ನು ಯೂಫ್ರೇಟಿಸ್ ಮತ್ತು ಟೈಗ್ರಿಸ್ ನದಿಗಳು ಮೆಸೊಪೊಟೋಮಿಯಾ ನಾಗರಿಕತೆ ಉಗಮಕ್ಕೆ ಕಾರಣ ಆಯಿತು. ನಾವು ಇಲ್ಲಿ ನಕ್ಷೆಯಲ್ಲಿ ಮೆಸೊಪೊಟೋಮಿಯಾ ನಾಗರಿಕತೆಯನ್ನು ನೋಡ್ಬೋದು. ಇದು ಯೂಫ್ರೇಟಿಸ್ ಮತ್ತು ಟೈಗ್ರಿಸ್ ನದಿಗಳಿಂದ ಈ ಒಂದು ನಾಗರಿಕತೆ ಉಗಮ ಆಯಿತು. ಇನ್ನು ಹ್ಯಾಂಗ್ಸೆ ಮತ್ತು ಸಿಕಿಯಾಂಗ್ ನದಿಗಳಿಂದಾಗಿ ಚೀನಾ ನಾಗರಿಕತೆ ಉಗಮವನ್ನು ನಾವು ನೋಡ್ಬೋದು. ಚೀನಾ ನಾಗರಿಕತೆ ಹ್ಯಾಂಗ್ಸೆ, ಸಿಕಿಯಾಂಗ್ ನದಿಗಳಿಂದಾಗಿ ಚೀನಾ ನಾಗರಿಕತೆಯ ಉಗಮ ಆಯಿತು. ಜೊತೆಗೆ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಸಿಂಧು ಮತ್ತು ಅದರ ಉಪನದಿಗಳಿಂದ ಹರಪ್ಪನ್ ನಾಗರಿಕತೆಯ ಉದಯ ಆಯಿತು. ಸಿಂಧು ಮತ್ತು ಅದರ ಉಪನದಿಗಳಿಂದ ಹರಪ್ಪ ನಾಗರಿಕತೆಯ ಉದಯವನ್ನು ನಾವು ನೋಡ್ಬೋದು. ಹಾಗೆ ಸ್ನೇಹಿತರೆ, ಟೈಬರ್ ನದಿಯಿಂದಾಗಿ ರೋಮ್ ನಾಗರಿಕತೆಯ ಉಗಮ ಆಯಿತು. ರೋಮನ್ನರ ನಾಗರಿಕತೆ ಟೈಬರ್ ನದಿಯಿಂದಾಗಿ ರೋಮ್ ನಾಗರಿಕತೆ ಹೊಸದಾಗಿ ಸೃಷ್ಟಿಯಾಯಿತು. ನಂತರ ಮೆಡಿಟರೇನಿಯನ್ ಸಮುದ್ರದಿಂದಾಗಿ ಗ್ರೀಕ್ ನಾಗರಿಕತೆ ಬೆಳೆದು ಬಂತು. ಈಗ ಹಲವಾರು ನಾಗರಿಕತೆಗಳು ನದಿಯ ತೀರಗಳಲ್ಲೇ ಸೃಷ್ಟಿಯಾದ್ರಿಂದ ಇವುಗಳನ್ನು ನಾಗರಿಕತೆಯ ತೊಟ್ಟಿಲುಗಳು, ನದಿಗಳನ್ನು ನಾಗರಿಕತೆಯ ತೊಟ್ಟಿಲುಗಳು ಅಂತ ಕರೀತಾರೆ. ಅದರಲ್ಲಿ ಈಗಾಗಲೇ ಆಲ್ರೆಡಿ ನೋಡಿದ್ವಿ ನಾವು. ನೈಲ್ ನದಿಗೆ ಈಜಿಪ್ಟ್ ನಾಗರಿಕತೆ, ಹ್ಯಾಂಗ್ಹೋ ಸಿಕಿಯಾಂಗ್ ನದಿಗೆ ಚೀನಾ ನಾಗರಿಕತೆ, ಸಿಂಧು ಮತ್ತು ಅದರ ಉಪನದಿಗಳಿಂದ ಹರಪ್ಪ ನಾಗರಿಕತೆ, ಯೂಫ್ರೇಟಿಸ್ ಮತ್ತು ಟೈಗ್ರಿಸ್ಸಿಂದ ಮೆಸೊಪೊಟೇಮಿಯಾ ನಾಗರಿಕತೆ, ಹಾಗೆ ಮೆಡಿಟರೇನಿಯನ್ ಸಮುದ್ರದಿಂದ ಗ್ರೀಕ್ ನಾಗರಿಕತೆ, ಟೈಬರ್ ನದಿಯಿಂದ ರೋಮನ್ ನಾಗರಿಕತೆ ಉಗಮ ಆಗಿದ್ದನ್ನು ನಾವು ನೋಡ್ಬೋದು. ಸ್ನೇಹಿತರೆ, ಪ್ರಸ್ತುತ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಈಜಿಪ್ಟ್ ನಾಗರಿಕತೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ಈಜಿಪ್ಟ್ ನಾಗರಿಕತೆ ಪ್ರಾಚೀನ ಜಗತ್ತಿನ ಮೊದಲ ನಾಗರಿಕತೆ ಯಾವುದು ಅಂತ ನಾವು ನೋಡೋದಾದ್ರೆ ಸ್ನೇಹಿತರೆ, ಈಜಿಪ್ಟ್ ನಾಗರಿಕತೆ ಪ್ರಾಚೀನ ಜಗತ್ತಿನ ಮೊದಲ ನಾಗರಿಕತೆ. ಈ ಒಂದು ನಾಗರಿಕತೆ ಎಲ್ಲಿ ಉಗಮ ಆಯಿತು, ಎಲ್ಲಿ ಜನನ ಆಯಿತು ಅಂತ ನೋಡೋದಾದ್ರೆ ನೈಲ್ ನದಿಯ ದಂಡೆಯಲ್ಲಿ, ನೈಲ್ ನದಿಯ ತೀರದಲ್ಲಿ ಈಜಿಪ್ಟ್ ನಾಗರಿಕತೆ ಜನನ ಆಯಿತು, ಉಗಮ ಆಯಿತು. ನಂತರ ಈ ನೈಲ್ ಜಗತ್ತಿನ ಅತ್ಯಂತ ಉದ್ದವಾದ ನದಿ. ಸ್ನೇಹಿತರೆ, ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ, ಜಗತ್ತಿನ ಅತ್ಯಂತ ಉದ್ದವಾದ ನದಿ ಯಾವುದು ಅಂತ ನಾವು ನೋಡೋದಾದ್ರೆ ನೈಲ್ ನದಿ. ಇನ್ನು ಇದು ನೈಲ್ ನದಿ ಆಫ್ರಿಕಾ ಖಂಡದಲ್ಲಿ ಉತ್ತರಾಭಿಮುಖವಾಗಿ ಹರಿದು ಮೆಡಿಟರೇನಿಯನ್ ಸಮುದ್ರವನ್ನು ಸೇರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಒಂದು ನೈಲ್ ನದಿ ನಾವು ಇಲ್ಲಿ ಭೂಪಟದಲ್ಲಿ ನೋಡ್ಬೋದು, ಉತ್ತರ ಅಭಿಮುಖವಾಗಿ ಹರಿದು ಇಲ್ಲಿರ್ತಕ್ಕಂಥ ಮೆಡಿಟರೇನಿಯನ್ ಸಮುದ್ರವನ್ನು ಸೇರುತ್ತೆ. ಪ್ರಶ್ನೆ ಕೇಳ್ಬೋದು, ನೈಲ್ ನದಿ ಯಾವ ಸಮುದ್ರವನ್ನು ಸೇರುತ್ತೆ? ಕೆಂಪು ಸಮುದ್ರ, ಕಪ್ಪು ಸಮುದ್ರ, ಮೆಡಿಟರೇನಿಯನ್ ಸಮುದ್ರ, ಅರೇಬಿಯನ್ ಸಮುದ್ರ ಅಂತ. ಹಾಗಾಗಿ ಇದು ಆಫ್ರಿಕಾ ಖಂಡದಲ್ಲಿ ಉತ್ತರ ಅಭಿಮುಖವಾಗಿ ಹರಿದು ಮೆಡಿಟರೇನಿಯನ್ ಸಮುದ್ರವನ್ನು ಸೇರುತ್ತೆ. ಈ ನದಿ ಹರಿಯುವ ಮಾರ್ಗದಲ್ಲಿ ಈಜಿಪ್ಟನ್ನು ಹಾದು ಹೋಗುತ್ತೆ. ಈಜಿಪ್ಟ್ ದೇಶವನ್ನು ಹಾದು ಹೋಗುತ್ತೆ. ಒಂದು ವೇಳೆ ಈ ಈಜಿಪ್ಟ್ ದೇಶದಲ್ಲಿ ನೈಲ್ ನದಿ ಇಲ್ಲದೇ ಹೋಗಿದ್ದಲ್ಲಿ ಸಂಪೂರ್ಣ ಮರುಭೂಮಿಯಿಂದ ಆವರಿಸಿರ್ತಿತ್ತು. ಆದ್ದರಿಂದ ಈಜಿಪ್ಟನ್ನು ನೈಲ್ ನದಿಯ ವರಪ್ರಸಾದ ಅಂತ ಕರೀತಾರೆ. ಈಜಿಪ್ಟ್ ದಿ ಗಿಫ್ಟ್ ಆಫ್ ದಿ ನೈಲ್. ಅಂದರೆ ಈ ಒಂದು ನದಿ ಇಲ್ಲ ಅಂದಿದ್ರೆ ಈಜಿಪ್ಟ್ ಸಂಪೂರ್ಣವಾಗಿ ಕೇವಲ ಮರುಭೂಮಿಯಿಂದ ಕೂಡಿರ್ತಿತ್ತು. ಹಾಗಾಗಿ ಈಜಿಪ್ಟಿಯನ್ನರಿಗೆ ಈ ನೈಲ್ ನದಿ ಒಂದು ವರಪ್ರಸಾದ ಆಗಿದೆ ಅಂತ ಕರೀತಾರೆ. ಇನ್ನು ಇಲ್ಲಿ ರಾಜರ ಆಳ್ವಿಕೆ 5400 ವರ್ಷಗಳ ಹಿಂದೆ ಪ್ರಾರಂಭ ಆಯಿತು. ಈಜಿಪ್ಟ್ನ ರಾಜರನ್ನು ಏನಂತ ಕರೀತಾರೆ ಅಂತ ಪ್ರಶ್ನೆ ಬರ್ಬೋದು ಸ್ನೇಹಿತರೆ. ಈಜಿಪ್ಟ್ನ ರಾಜರನ್ನು ಫೆರೋ ಅಂತ ಕರೀತಾರೆ. ಫೆರೋ ಅಂದರೆ ಈಜಿಪ್ಟ್ ಭಾಷೆಯಲ್ಲಿ ರಾಜರು ಅಂತ ಅರ್ಥ. ಮೆನಸ್ ಅಂತಕ್ಕಂಥವನು ಮೊದಲ ಫೆರೋ ಅಂದರೆ ಮೊದಲ ರಾಜ. ಮೆನಸ್ ಅನ್ನೋನು ಮೊದಲ ರಾಜ.
ಅವನ ರಾಜಧಾನಿ ಯಾವುದು ಅಂತ ನಾವು ನೋಡೋದಾದ್ರೆ ಮೆಂಫಿಸ್ ಮೆನಸ್ನ ರಾಜಧಾನಿಯಾಗಿತ್ತು. ಇನ್ನು ಮತ್ತೊಬ್ಬ ರಾಜ ಅಥವಾ ಮತ್ತೊಬ್ಬ ಫೆರೋ ಕುಫು ಗಿಜೆಯಲ್ಲಿ ಜಗತ್ತಿನ ಅತಿ ದೊಡ್ಡ ಪಿರಮಿಡ್ ಅನ್ನ ಕಟ್ಟಿಸ್ತಾನೆ. ಯುರೋಪಿನ ಮತ್ತೊಬ್ಬ ಫೆರೋ ಅಥವಾ ಮತ್ತೊಬ್ಬ ರಾಜ ಗಿಜೆಯಲ್ಲಿ ಜಗತ್ತಿನ ಅತಿ ದೊಡ್ಡ ಪಿರಮಿಡ್ ಅನ್ನ ಕಟ್ಟಿಸ್ತಾ. ಇನ್ನು ಮತ್ತೊಬ್ಬ ಫೆರೋ ಅಮೆನೊಹೊಟೆಪ್ ಅವನು ಈ ಒಂದು ಈಜಿಪ್ಟ್ ಸಾಮ್ರಾಜ್ಯವನ್ನು ವಿಸ್ತರಿಸಿದ. ಇನ್ನು ಈಜಿಪ್ಟ್ನ ಒಂದು ಫೆರೋಗಳ ಅಥವಾ ರಾಜರುಗಳ ವಿಚಾರಕ್ಕೆ ಬರೋದಾದ್ರೆ ಆಸೆಫ್ ಸುಟ್ ಜಗತ್ತಿನ ಮೊಟ್ಟ ಮೊದಲ ಮಹಿಳೆ, ಯುರೋಪನ್ನ ಈಜಿಪ್ಟನ್ನು ಆಳಿದಂಥ ಮಹಿಳೆ ಇವಳು. ಈಜಿಪ್ಟನ್ನು ಇವಳು ಆಳ್ವಿಕೆ ನಡೆಸೋದ್ರಿಂದ ಇವಳು ಜಗತ್ತಿನ ಮೊಟ್ಟ ಮೊದಲ ಸಾಮ್ರಾಜ್ಞೆ ಆಸೆಫ್ ಸುಟ್. 2300 ವರ್ಷಗಳ ಹಿಂದೆ ಗ್ರೀಕ್ ದೊರೆ ಅಥವಾ ಗ್ರೀಸ್ ದೊರೆ ಅಲೆಕ್ಸಾಂಡರ್ ಈಜಿಪ್ಟನ್ನು ಗೆದ್ದು ಅದನ್ನು ಟಾಲೆಮಿಯನ್ನ ಮನೆತನಕ್ಕೆ ಹಸ್ತಾಂತರಿಸಿ ಒಂದು ಟಾಲೆಮಿ ಮನೆತನವನ್ನು ಆರಂಭಿಸಿದ. ಇನ್ನು ಈಜಿಪ್ಟ್ ನಾಗರಿಕತೆಯ ಮುಂದುವರೆದ ಮತ್ತೊಂದಷ್ಟು ಅಂಶಗಳನ್ನು ಗಮನಿಸೋದಾದ್ರೆ ಈ ಒಂದು ನಾಗರಿಕತೆಯ ಪ್ರಸಿದ್ಧ ರಾಣಿ ಕ್ಲಿಯೋಪಾತ್ರ ಈ ಮನೆತನದ ಕೊನೆಯ ಆಡಳಿತಗಾರ್ತಿ. ನಮಗೆ ನೆನಪಿರಲಿ ಸ್ನೇಹಿತರೆ, ಆಸೆಫ್ ಸುಟ್ ಜಗತ್ತಿನ ಮೊಟ್ಟ ಮೊದಲ ಸಾಮ್ರಾಜ್ಞೆ, ಈಜಿಪ್ಟನ್ನು ಆಳಿದಂಥ ಮೊಟ್ಟ ಮೊದಲ ಸಾಮ್ರಾಜ್ಞೆ. ಈಜಿಪ್ಟ್ ನಾಗರಿಕತೆಯ ಪ್ರಸಿದ್ಧ ರಾಣಿ ಕ್ಲಿಯೋಪಾತ್ರ ಈ ಮನೆತನದ ಕೊನೆಯ ಆಡಳಿತಗಾರ್ತಿ. ಸೊ ಈಗ ಆಲ್ರೆಡಿ ನಾವು ಸ್ನೇಹಿತರೆ ನೋಡಿದ್ದೀವಿ, ನೈಲ್ ನದಿ ಇಲ್ಲದೆ ಹೋಗಿದ್ರೆ ಈಜಿಪ್ಟ್ ಸಂಪೂರ್ಣ ಮರುಭೂಮಿ ಆಗಿರ್ತಿತ್ತು. ಆದ್ರಿಂದ ಈಜಿಪ್ಟನ್ನು ನೈಲ್ ನದಿಯ ವರಪ್ರಸಾದ ಅಂತ ಕರೀತಾರೆ. ಇನ್ನು ಈ ಈಜಿಪ್ಟಿಯನ್ನರ ಆಹಾರ ಬೆಳೆಗಳು ಅಥವಾ ಅವ್ರು ಬೆಳೀತಿದ್ದಂಥ ಬೆಳೆಗಳು ಯಾವುದು ಅಂತ ನೋಡೋದಾದ್ರೆ ಗೋಧಿ ಮತ್ತೆ ಬಾರ್ಲಿ. ಇದು ಈಜಿಪ್ಟಿಯನ್ನರು ಬೆಳೀತಿದ್ದಂತಹ ಪ್ರಮುಖ ಬೆಳೆಗಳಾಗಿದೆ. ಇಲ್ಲಿ ಈಜಿಪ್ಟ್ನಲ್ಲಿ ಗುಲಾಮರ ಸ್ಥಿತಿ ತುಂಬಾ ಶೋಚನೀಯವಾಗಿತ್ತು, ತುಂಬಾ ದಯನೀಯವಾಗಿತ್ತು. ಈ ಗುಲಾಮರಿಂದ ಬೃಹತ್ ಪಿರಮಿಡ್ಗಳ ನಿರ್ಮಾಣವನ್ನು ಮಾಡಲಾಗಿದೆ. ಈ ಗುಲಾಮರು ಬೃಹತ್ ಪಿರಮಿಡ್ಗಳನ್ನ ನಿರ್ಮಾಣ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಇನ್ನು ಇಲ್ಲಿ ಈಜಿಪ್ಟ್ ಸಮಾಜದಲ್ಲಿ ಮಹಿಳೆಯರಿಗೆ ಒಂದು ಉತ್ತಮವಾದ ಸ್ಥಾನಮಾನವನ್ನು ಕೊಟ್ಟಿದ್ದನ್ನು ನಾವು ಗಮನಿಸಬಹುದು. ಜೊತೆಗೆ ಇವರಿಗೆ ಈಜಿಪ್ಟಿಯನ್ನರಿಗೆ ಮರುಜನ್ಮದಲ್ಲಿ ನಂಬಿಕೆ ಇದ್ರಿಂದ ಇವರು ಸತ್ತ ಶವಗಳನ್ನು ಸಂಸ್ಕರಿಸಿ ಇಡ್ತಿದ್ರು. ಸೊ ಆ ಒಂದು ಶವಗಳನ್ನು ಸಂರಕ್ಷಣೆ ಮಾಡಿ ಇಡ್ತಿದ್ದನ್ನ ಪಿರಮಿಡ್ಗಳಲ್ಲಿ ಇಡ್ತಿದ್ದನ್ನ ಮಮ್ಮಿ ಅಂತ ಕರೀತಾರೆ. ನಂತರ ಇವರು ಸೂರ್ಯ ಮತ್ತೆ ನದಿ ಮುಂತಾದ ಸೂರ್ಯನನ್ನ ಮತ್ತೆ ನದಿಗಳನ್ನ ದೇವರು ಅಂತ ಆರಾಧಿಸ್ತಿದ್ರು. ಜೊತೆಗೆ ಈಜಿಪ್ಟಿಯನ್ನರು ಐರೋಗ್ಲಿಫಿಕ್ಸ್ ಎಂಬ ಚಿತ್ರಲಿಪಿಗಳನ್ನ ಬಳಸ್ತಾ ಇದ್ರು. ನಿಮಗೆ ಪ್ರಶ್ನೆ ಕೇಳ್ಬೋದು ಸ್ನೇಹಿತರೆ, ಐರೋಗ್ಲಿಫಿಕ್ಸ್ ಅಂದ್ರೆ ಏನು? ಚಿತ್ರಲಿಪಿಗಳು ಯಾರು ಬಳಸ್ತಿದ್ರು? ಈಜಿಪ್ಟಿಯನ್ನರು ಬಳಸ್ತಿದ್ದಂಥ ಚಿತ್ರಲಿಪಿಗಳನ್ನ ಐರೋಗ್ಲಿಫಿಕ್ಸ್ ಅಂತ ಕರೀತಾರೆ. ಇನ್ನು ಐರೋಗ್ಲಿಪ್ ಅಂತಂದ್ರೆ ಪವಿತ್ರ ಲಿಪಿ ಅಂತ ಅರ್ಥ. ಇನ್ನು ಈಜಿಪ್ಟಿಯನ್ನರು ಪ್ಯಾಪಿರಸ್ ಅಂತಕ್ಕಂಥ ಒಂದು ಜೊಂಡು ಹುಲ್ಲಿನ ಮೇಲೆ ಮಸಿಯಿಂದ ಬರಿತಾ ಇದ್ರು. ಪ್ಯಾಪಿರಸ್ ಅನ್ನೋದು ಆಳೆ ರೀತಿಯಲ್ಲಿ ಅದನ್ನ ಬಳಸ್ಕೊಂಡು ಜೊಂಡು ಹುಲ್ಲಿನ ಮೇಲೆ, ಇದೊಂದು ಜಾತಿಯ ಸಸ್ಯ, ಪ್ಯಾಪಿರಸ್ ಅನ್ನೋ ಒಂದು ಜಾತಿಯ ಸಸ್ಯ, ಆ ಜೊಂಡು ಹುಲ್ಲಿನ ಮೇಲೆ ಮಸಿಯಿಂದ ಬರಿತಾ ಇದ್ರು. ಈಜಿಪ್ಟಿಯನ್ನರಿಗೆ ರೇಖಾಗಣಿತದಲ್ಲಿ ಅಪಾರ ಜ್ಞಾನ ಇದ್ದಿದ್ದಕ್ಕೆ ಸಾಕ್ಷಿಯಾಗಿ ಅವರ ಬೃಹತ್ ಪಿರಮಿಡ್ ಅನ್ನು ನಾವು ಕಾಣಬಹುದಾಗಿದೆ. ಇವರ ಶಿಲ್ಪಗಳಲ್ಲೇ ಸ್ಪಿಂಕ್ಸ್ ಬೃಹತ್ ಪ್ರತಿಮೆಯು ಅತ್ಯಾಕರ್ಷಕವಾಗಿದೆ. ಇದು ಸಿಂಹ ದೇಹ ಮತ್ತು ಮನುಷ್ಯನ ಮುಖವನ್ನು ಹೊಂದಿದೆ. ಸೊ ಇದಿಷ್ಟು ನಮ್ಮ ಈಜಿಪ್ಟ್ ನಾಗರಿಕತೆಯ ಸಂಬಂಧಪಟ್ಟಂತ ಒಂದಷ್ಟು ಬಹುಮುಖ್ಯ ಅಂಶಗಳು. ಇನ್ನು ಈ ಒಂದು ನಾಗರಿಕತೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಬಹುದು ಅಂತ ನೋಡೋದಾದ್ರೆ, ಈ ಕೆಳಗಿನ ನದಿಗಳು ಮತ್ತು ನಾಗರಿಕತೆಗಳ ಸರಿಯಾದ ಹೊಂದಾಣಿಕೆ ಯಾವುದು ತಿಳಿಸಿ ಅಂತ ಕೇಳಿದರೆ, ನೈಲ್ ನದಿ ಸ್ನೇಹಿತರೆ ನಮಗೆ ಗೊತ್ತಿದೆ. ನೈಲ್ ನದಿಯಿಂದ ಈಜಿಪ್ಟ್ ನಾಗರಿಕತೆ ಉಗಮ ಆಯಿತು. ಹಾಗಾಗಿ 1ನೇದಕ್ಕೆ ಡಿ ಹೋಲಿಕೆ, 4ನೇ ಆಯ್ಕೆ ತಪ್ಪು ಉತ್ತರ. ಇನ್ನು ಟೈಬರ್ ನದಿ, ನಮಗೆ ಟೈಬರ್ ನದಿ ಬಗ್ಗೆ ಗೊತ್ತಿದೆ. ಟೈಬರ್ ನದಿಯಿಂದ ರೋಮ್ ನಾಗರಿಕತೆ ಉಗಮ ಆಯಿತು. ಹಾಗಾಗಿ 2ನೇದಕ್ಕೆ ಸಿ ಆಗಬೇಕು. 1ನೇ ಆಯ್ಕೆ ತಪ್ಪಾಗಿದೆ, ಯಾಕಂದರೆ 2ನೇದಕ್ಕೆ ಬಿ ಇದೆ. ಇನ್ನು ಯೂಫ್ರಿಟಿಸ್ ಮತ್ತು ಟೈಗ್ರಿಸ್ ಇಂದ ಮೆಸೊಪೊಟೇಮಿಯಾ ನಾಗರಿಕತೆ ಉಗಮ ಆಯಿತು. ಹಾಗಾಗಿ 3ನೇದಕ್ಕೆ ಬಿ. ಹಾಗಾಗಿ 3ನೇ ಆಯ್ಕೆ ತಪ್ಪು, 3A ಅಂತ ಇದೆ. ಸರಿಯಾದ ಉತ್ತರ 2ನೇ ಆಯ್ಕೆ. ಇನ್ನು ಹ್ಯಾಂಗ್ಸೆ ಸಿಕಿಯಾಂಗ್ ನದಿ, ಇದರಿಂದ ಚೀನಾ ನಾಗರಿಕತೆ ಉಗಮ ಆಯಿತು. ಹಾಗಾಗಿ ಸರಿಯಾದ ಆಯ್ಕೆ 2. ನಂತರ ಸ್ನೇಹಿತರೆ, ಪ್ರಾಚೀನ ಜಗತ್ತಿನ ಮೊದಲ ನಾಗರಿಕತೆ ಯಾವುದು? ಚೀನಾ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ, ರೋಮ್ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ.
ನಿಮ್ಮ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಈ ಒಂದು ಅಂಶಗಳ ಬಗ್ಗೆ ಇನ್ನೊಂದಷ್ಟು ಪ್ರಶ್ನೆಗಳನ್ನು ನಾವು ನೋಡೋದಾದರೆ, ಜಗತ್ತಿನ ಅತ್ಯಂತ ಉದ್ದವಾದ ನದಿ ಯಾವುದು? ಅಮೆಜಾನ್ ನದಿ, ತಪ್ಪು ಉತ್ತರ. ನೈಲ್ ನದಿ, ವೋಲ್ಗಾ ನದಿ, ತಪ್ಪು ಉತ್ತರ. ರೈನ್ ನದಿ, ತಪ್ಪು ಉತ್ತರ. ಜಗತ್ತಿನ ಅತ್ಯಂತ ಉದ್ದವಾದ ನದಿ ನೈಲ್ ನದಿ. ಇನ್ನು 4ನೇ ಪ್ರಶ್ನೆ ನೋಡೋದಾದರೆ, ಈಜಿಪ್ಟ್ ನದಿ ಆಫ್ರಿಕಾ ಖಂಡದಲ್ಲಿ ಉತ್ತರಾಭಿಮುಖವಾಗಿ ಹರಿದು ಯಾವ ಸಮುದ್ರವನ್ನು ಸೇರುತ್ತೆ? ಕೆಂಪು ಸಮುದ್ರ, ತಪ್ಪು ಉತ್ತರ. ಕಪ್ಪು ಸಮುದ್ರ, ತಪ್ಪು ಉತ್ತರ. ಅರೇಬಿಯನ್ ಸಮುದ್ರ, ಇದು ಕೂಡ ತಪ್ಪಾಗಿದೆ. ಹಾಗಾಗಿ ಸರಿಯಾದ ಉತ್ತರ ಮೆಡಿಟರೇನಿಯನ್ ಸಮುದ್ರ. ಅಂದರೆ ಈಜಿಪ್ಟ್ ನದಿ ಆಫ್ರಿಕಾ ಖಂಡದಲ್ಲಿ ಉತ್ತರಾಭಿಮುಖವಾಗಿ ಹರಿದು ಮೆಡಿಟರೇನಿಯನ್ ಸಮುದ್ರವನ್ನು ಸೇರುತ್ತೆ. ಹಾಗಾಗಿ ಆಯ್ಕೆ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋದಾದರೆ, ಈಜಿಪ್ಟನ್ನು ಯಾವ ನದಿಯ ವರಪ್ರಸಾದ ಅಂತ ಕರೀತಾರೆ? ವೋಲ್ಗಾ ನದಿ, ಅಮೆಜಾನ್ ನದಿ, ನೈಲ್ ನದಿ, ಹಾಗೆ ರೈನ್ ನದಿ. ಸ್ನೇಹಿತರೆ, ನಿಮ್ಮ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಹೈರೋಗ್ಲಿಫಿಕ್ಸ್ ಎಂದರೆ ಚಿತ್ರಲಿಪಿ, ಬರಹಲಿಪಿ, ನಾಟಕ, ಮೇಲಿನ ಯಾವುದೂ ಅಲ್ಲ. ಈ ಪ್ರಶ್ನೆಗೂ ಕೂಡ ನೀವು ನಿಮ್ಮ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಇಂದು ನಾವು ಈಜಿಪ್ಟ್ ನಾಗರಿಕತೆಯ ಬಗ್ಗೆ ಚರ್ಚೆ ಮಾಡಿದ್ವಿ. ಮುಂದಿನ ಸರಣಿಯಲ್ಲಿ ಮೆಸೊಪೊಟೇಮಿಯಾ ನಾಗರಿಕತೆಯ ಬಗ್ಗೆ ಚರ್ಚಿಸೋಣ. ವಿಡಿಯೋ ವೀಕ್ಷಣೆ ಮಾಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಇತರ ವಿಷಯಗಳ ವಿಡಿಯೋಗಳು ಕೆಲವೇ ದಿನಗಳಲ್ಲಿ ನಿಮ್ಮ ಮುಂದೆ ಬರಲಿದೆ. ಈ ಒಂದು ವಿಡಿಯೋದ PDF ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ. ತಾವು ಡೌನ್ಲೋಡ್ ಮಾಡಿಕೊಂಡು ಅಭ್ಯಾಸ ಮಾಡಿ ಯಶಸ್ಸನ್ನು ಗಳಿಸಿ. ಥ್ಯಾಂಕ್ ಯು.